ವೆಲ್ಕಮ್ ಬ್ಯಾಕ್. ಹಾಸನ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನೋ ಒಂದು ಕನ್ಫ್ಯೂಷನ್ ಜೊತೆಗೆ ಕ್ಯೂರಿಯಾಸಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ಗೆ ರಾಜೇಗೌಡರ ಎಂಟ್ರಿ ಹಿನ್ನೆಲೆಯಲ್ಲಿ ಕೆಎಂ ರಾಜೇಗೌಡರಿಗೆ ರೆಡಿ ಇರಿ ಅಂತ ನಾನು ಹೇಳಿದ್ದೀನಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೇಗೌಡರ ಬಗ್ಗೆ ದೇವೇಗೌಡರ ಮುಂದೆ ಚರ್ಚೆ ಆಗಿದೆ. ಆದರೆ ದೇವೇಗೌಡರು ಹಾಗೇನೆ ರೇವಣ್ಣ ಜೊತೆ ಚರ್ಚೆ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಯಾರನ್ನು ಮಾಡಬೇಕು ಅಂತ ಹೇಳಿ ಫೈನಲ್ ಮಾಡ್ತೀವಿ, ಒಂದು 10 ದಿವಸದ ಒಳಗೆ ಫೈನಲ್ ಆಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರಿಗೂ ಅಸಮಾಧಾನ ಆಗದ ರೀತಿಯಲ್ಲಿ ಎಲ್ಲರ ಜೊತೆನೂ ಚರ್ಚೆ ಮಾಡಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿನೇ ಒಳ್ಳೆ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಕ್ಕೆ ದೇವೇಗೌಡರು ಸಮರ್ಥರಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮಾತಾಡಿದ್ದೀನಿ, ನಾನು ಕೇಳಿದ್ದೀನಿ, ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಮಾನಸಿಕವಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ, ನಿಮ್ಮ ಸಿದ್ಧತೆ ಏನು ಅಂತ ಕೇಳಿದ್ದೇನೆ. ಅವರ ಹೆಸರು ಕೆಲವರು ಚರ್ಚೆ ಮಾಡಿದ್ದಾರೆ, ದೇವೇಗೌಡರ ಮುಂದೆ ಚರ್ಚೆ ಆಗಿರೋದು ನಿಜ. ಹಾಗಂತ ಹೇಳಿ ಅದೇ ಫೈನಲ್ ಅಂತಕ್ಕಂಥದ್ದು ಏನಿಲ್ಲ. ಅಲ್ಲಿ ಅಂತಿಮವಾಗಿ ನಾನು ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅಲ್ಲಿ ನನಗೆ ಯಾರನ್ನು ಸೋಲಿಸಬೇಕು ಅನ್ನೋದಲ್ಲ, ನನ್ನ ಅಭ್ಯರ್ಥಿ ಗೆಲ್ಲಬೇಕಲ್ಲಿ, ಸೂಕ್ತವಾದ ಅಭ್ಯರ್ಥಿ ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಮಾಹಿತಿ ನಾನು ಸಂಗ್ರಹ ಮಾಡಿದ್ದೇನೆ. ಅದನ್ನು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ರೇವಣ್ಣ ಅವ್ರ ಜೊತೆನೂ ಚರ್ಚೆ ಮಾಡಿ ಸಮರ್ಥವಾದಂಥ ಅಭ್ಯರ್ಥಿ ಚುನಾವಣೆ ನಿಲ್ಲಿಸ್ತೀನಿ. ಇಲ್ಲಿ ಚುನಾವಣೆ ನಾನು ಅಭ್ಯರ್ಥಿ ಗೆಲ್ಲಬೇಕು, ನನಗೆ ಅಭ್ಯರ್ಥಿ ಗೆಲ್ಲಕ್ಕೆ ತೀರ್ಮಾನ ಆಗಬೇಕು, ನನ್ನ ಕಾರ್ಯಕರ್ತರು ಬಲಿಪಶುವಾಗಬಾರದು. ಇನ್ನು ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಗೊಂದಲದ ಮಧ್ಯೆ ಸ್ವರೂಪ್ ಅಬ್ಬರದಲ್ಲಿ ಪ್ರಚಾರವನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅಬ್ಬರದ ಪ್ರಚಾರ ನಡೀತಾ ಇದೆ. ಪಂಚರತ್ನ ಯಾತ್ರೆ ನಡುವೆ ಅತ ಸ್ವರೂಪ್ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಾರೆ. ನೂರಾರು ಬೆಂಬಲಿಗರ ಜೊತೆಯಲ್ಲಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಸ್ವರೂಪ್. ಭವಾನಿ ರೇವಣ್ಣ ಹಿಂದೆ ಸರಿಯುತ್ತಲೇ ಆಕ್ಟಿವ್ ಆಗಿದ್ದಾರೆ ಸ್ವರೂಪ್. ರಾಜೇಗೌಡ ಹೆಸರು ಪ್ರಸ್ತಾಪ ಆಗ್ತಲೇ ಮತ್ತಷ್ಟು ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ ಸ್ವರೂಪ್.